ಹಾಯ್ ಫ್ರೆಂಡ್ಸ್, ಆನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಹೆಸರಿಗೆ ತಕ್ಕಂತೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಪಾಪಿಯ ರೀತಿಯೇ ಆಗೋಗಿದೆ. ಅಲ್ಲಿನ ಕೆಟ್ಟ ರಾಜಕೀಯ ವ್ಯವಸ್ಥೆ ಪಾಕಿಸ್ತಾನದ ಮುಗ್ಧ ಪ್ರಜೆಗಳನ್ನ ಹಿಂಸಿಸ್ತಾ ಇದೆ. ಇನ್ನು ಅತಿ ಘೋರ ರಾಜಕಾರಣಿಗಳ ಕೈಯಲ್ಲಿ ಸಿಲುಕಿ ಪಾಕಿಸ್ತಾನ ಜನ ಸಾಕಪ್ಪ ಸಾಕು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಇದೇ ಸ್ಥಿತಿಯಲ್ಲಿ ಈಗ ಹೊಸ ಆಘಾತ ಕೂಡ ಎದುರಾಗಿದ್ದು, ಅದರಲ್ಲೂ ಕೂಡ ಪಾಕಿಸ್ತಾನ ಮತ್ತೊಮ್ಮೆ ಹಿಂಸೆಯ ಕೂಪದಲ್ಲಿ ಬೆಂದು ಹೋಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಹೌದು, ಪಾಕಿಸ್ತಾನದ ಲೋಕಸಭೆಗೆ ನಡೆದಂತಹ ಚುನಾವಣೆ ಮುಕ್ತಾಯವಾಗಿದೆ. ಹಾಗೆ ಮತಗಳ ಎಣಿಕೆ ಕಾರ್ಯ ಕೂಡ ಮುಗಿದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಹೀಗಿದ್ರೂ ಕೂಡ ಈಗ ಅಲ್ಲಿ ಹೊಸ ಸರ್ಕಾರ ರಚನೆಗೆ ಪರದಾಟ ಮುಂದುವರೆದಿದೆ. ಅಂದಹಾಗೆ ಪಾಕಿಸ್ತಾನದಲ್ಲಿ ಇದೀಗ ಅತಿ ಹೆಚ್ಚು ಕ್ಷೇತ್ರ ಗೆದ್ದಿರುವಂತಹ ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ ತೆಹ್ರೀಕ್-ಇ-ಇನ್ಸಾಫ್ ಪಿಟಿಐ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಾಗಿದ್ದಾರೆ. ಪಿಟಿಐ ಪಕ್ಷಕ್ಕೆ ನಿಷೇಧ ಇದ್ದ ಹಿನ್ನೆಲೆ ಪಿಟಿಐ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಸರ್ಕಾರ ರಚನೆ ಕನಸು ಹೊತ್ತಿದ್ರು. ಹೀಗಾಗಿ ಪಾಕಿಸ್ತಾನ ಜನರು ಕೂಡ ಇಮ್ರಾನ್ ಖಾನ್ ಅವರ ಅಭ್ಯರ್ಥಿಗಳನ್ನ ಬೆಂಬಲಿಸಿದ್ರು. ಈ ಮಧ್ಯೆ ಹೊಸ ಆಘಾತವೊಂದು ಎದುರಾಗಿದೆ. ಇಮ್ರಾನ್ ಖಾನ್ ಪಕ್ಷಕ್ಕೆ ಶಾಕ್. ಹೌದು, ಪಾಕಿಸ್ತಾನದಲ್ಲಿ ಇದೀಗ ಸರ್ಕಾರ ರಚನೆಗೆ ಬಹುಮತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸ್ಥಾನಗಳು ಅಗತ್ಯವಾಗಿದೆ. ಒಟ್ಟಾರೆ 336 ಸೀಟ್ಗಳು ಇದ್ರೆ ಪಾಕಿಸ್ತಾನ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಅಗತ್ಯವಿರುವಂತಹ 169 ಸೀಟ್ಗಳನ್ನು ಹೊಂದಿಸೋದು ಕಷ್ಟ. ಹೀಗಾಗಿ ಪರದಾಟ ಕೂಡ ಶುರುವಾಗಿದೆ. ಅದರಲ್ಲೂ ಕೂಡ ಚುನಾವಣೆಗೆ ಕೆಲವೇ ದಿನ ಬಾಕಿ ಇದ್ದಾಗ ಒಂದು ಪಕ್ಷವಾಗಿ ಮತ್ತು ಒಂದೇ ರೀತಿ ಚಿಹ್ನೆಯೊಂದಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಿಲ್ಲ ಅಂತ ಚುನಾವಣಾ ಆಯೋಗ ಆದೇಶವನ್ನ ನೀಡಿತು. ಹೀಗೆ ಇಮ್ರಾನ್ ಖಾನ್ ಪಕ್ಷದ ವಿರುದ್ಧ ಪಾಕಿಸ್ತಾನದ ಎಲೆಕ್ಷನ್ ಕಮಿಷನ್ ನೀಡಿದಂತಹ ತೀರ್ಪು ಆ ಪಕ್ಷಕ್ಕೆ ಮುಳುವಾಗಿತ್ತು. ಅಂತಿಮವಾಗಿ ಎಲ್ಲರೂ ಕೂಡ ಸ್ವತಂತ್ರ ಅಭ್ಯರ್ಥಿಗಳಾಗಿ ಅಖಾಡವನ್ನ ಪ್ರವೇಶ ಮಾಡಿದ್ರು. 101 ಸ್ವತಂತ್ರ ಅಭ್ಯರ್ಥಿಗಳ ಜಯ. ಹೌದು, ಅಂದಹಾಗೆ ಇದೀಗ ಪಿಟಿಐ ಬೆಂಬಲಿತ 101 ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಪಕ್ಷವು 75 ಸೀಟ್, ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ 54 ಕ್ಷೇತ್ರ ಗೆದ್ದಿದೆ. MQMP 17 ಕ್ಷೇತ್ರ, ಇತರ ಪಕ್ಷಗಳು 17 ಸೀಟನ್ನು ಗೆದ್ದಿವೆ. ಒಂದು ಕ್ಷೇತ್ರದ ಫಲಿತಾಂಶ ತಡೆ ಹಿಡಿಯಲಾಗಿದೆ. ಹೀಗಿದ್ದಾಗ ನವಾಜ್ ಶರೀಫ್ ಅವರ ಪಕ್ಷ ಹಾಗೆ PPP ನಡುವೆ ಮೈತ್ರಿ ಮಾತುಕತೆ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಈ ಮೂಲಕ ಇಮ್ರಾನ್ ಖಾನ್ ಪಕ್ಷ ಬೆಂಬಲಿಸಿದಂತಹ ಅಭ್ಯರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ನಿರಾಸೆಯನ್ನು ಅನುಭವಿಸಿದ್ದಾರೆ. ಬುಟ್ಟೋ ಮಗನಿಗೆ ಪಟ್ಟಾಭಿಷೇಕ. ಇನ್ನೊಂದು ಕಡೆ PMLN ಹಾಗೆ PPP ನಡುವೆ ಈಗಾಗಲೇ ಮೈತ್ರಿ ಬಗ್ಗೆ ಮಾತುಕತೆಗಳು ಜೋರಾಗಿ ಅಂದ್ರೆ ಒಂದು ರೀತಿಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಸಂಬಂಧ ಕುದುರುವಂತಹ ಹಾಗೆ ಈ ಮೂಲಕ ಇಮ್ರಾನ್ ಖಾನ್ ಪಕ್ಷವನ್ನ ಅಧಿಕಾರದಿಂದ ದೂರ ಇಡುವ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮೈತ್ರಿ ಮಾತುಕತೆ ನಡೆದ್ರೂ ಕೂಡ ಬಿಲಾವಲ್ ಭುಟ್ಟೋ ಸರ್ದಾರಿ ಪ್ರಧಾನಿ ಆಗ್ಬೇಕು ಎಂಬ ಡಿಮ್ಯಾಂಡ್ ಇಟ್ಟಿದೆ PPP ಪಕ್ಷ. ಈ ನಡುವೆ ಅಧಿಕಾರವನ್ನ ಎರಡು ಪಕ್ಷಗಳು ಸಮಾನಾಗಿ ಹಂಚಿಕೊಳ್ಳಲು ನಿರ್ಧರಿಸಿವೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ಸ್ಥಿತಿಯನ್ನ ಜಗತ್ತಿನ ಎದುರು ಬಿಡಿಸಿಡ್ತಾ ಇದ್ದು, ಹೀಗಾಗಿ ಪಾಕಿಸ್ತಾನ ಏನೇ ಮಾಡಿದ್ರೂ ಬದಲಾಗಲ್ಲ ಎಂಬ ವಿಚಾರ ಪ್ರಪಂಚಕ್ಕೆ ಮತ್ತೊಮ್ಮೆ ಗೊತ್ತಾಗಿದೆ. ಇನ್ನುಳಿದಂತೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಹೆಡೆಮುರಿ ಕಟ್ಟೋದಕ್ಕೆ ಅಗತ್ಯ ಇರುವಂತಹ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದೆ ಪಾಕ್ ಸೇನೆ. ಹೀಗೆ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಘೋರ ಹಿಂಸಾಚಾರ ಭುಗಿಲೇಳುವಂತಹ ಭಯ ಕೂಡ ಆವರಿಸಿದೆ. ರಷ್ಯಾ ಸೇನೆ ತನ್ನ ಉಗ್ರ ರೂಪವನ್ನ ತೋರಿಸಿದ್ದು ಈ ಆರ್ಭಟಕ್ಕೆ ಯುಕ್ರೇನ್ ಕೊಚ್ಚಿ ಹೋಗಿದೆ. ಮೊನ್ನೆ ತಾನೇ ರಷ್ಯಾ ತೈಲ ಸಂಗ್ರಹಾರದ ಮೇಲೆ ಬಾಂಬ್ ಹಾಕಿದಂತಹ ಯುಕ್ರೇನ್ಗೆ ಇದೀಗ ರಷ್ಯಾ ಸರಿಯಾಗಿ ಉತ್ತರವನ್ನ ಕೊಟ್ಟಿದೆ. ಈ ಮೂಲಕ ಯುಕ್ರೇನ್ ಬುಡವನ್ನ ಅಲ್ಲಾಡಿಸಿದೆ. ರಷ್ಯಾದ ಸೇನೆ ನಡೆಸಿದಂತಹ ಆ ಡೆಡ್ಲಿ ಅಟ್ಯಾಕ್ ಹೇಗಿತ್ತು ಗೊತ್ತಾ? ಆ ಭಯಾನಕ ಸ್ಟೋರಿಯ ಕಂಪ್ಲೀಟ್ ಕಹಾನಿ ಮುಂದೆ ನೋಡಿ. ಯುಕ್ರೇನ್ನ 2ನೇ ದೊಡ್ಡ ನಗರ ಹಾರ್ಕಿವ್ ಮೇಲೆ ರಷ್ಯಾದ ಡ್ರೋನ್ ದಾಳಿ ಎಲ್ಲವನ್ನ ಛಿದ್ರ ಮಾಡಿದೆ. ಹೀಗೆ ರಷ್ಯಾ ಸೇನೆ ನಡೆಸಿದಂತಹ ದಾಳಿಯ ಪರಿಣಾಮ 3 ಮಕ್ಕಳು ಸೇರಿ 7ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಯುಕ್ರೇನ್ ದೇಶದ ಹಾರ್ಕಿವ್ ಗವರ್ನರ್ ಒಲೆಹ್ ಸಿನಿಹುಬೋವ್ ರೊಚ್ಚಿಗೆದ್ದು ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದ್ರೆ ಯುಕ್ರೇನ್ ಇದೀಗ ರಷ್ಯಾ ಬಗ್ಗೆ ಮಾಡಿರುವಂತಹ ಆರೋಪ ಏನು ನೋಡೋಣ. ಸ್ನೇಹಿತರೆ, ರಷ್ಯಾದ ಕ್ರಾಸ್ ನೋಡರ್ ಪ್ರಾಂತ್ಯದಲ್ಲಿರುವಂತಹ ಇಲ್ಸ್ಕಿ ತೈಲ ಸಂಸ್ಕರಣಾ ಘಟಕದ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ನಡೆಸಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ಯುಕ್ರೇನ್ನ ಭದ್ರತಾ ಸಂಸ್ಥೆ SBU ನಡೆಸಿದಂತಹ ದಾಳಿಯ ಹಿನ್ನೆಲೆ ತೈಲ ಸಂಸ್ಕರಣಾ ಘಟಕ ಇರುವಂತಹ ಸ್ಥಳದಲ್ಲಿಯೇ ಬೆಂಕಿ ಹೊತ್ಕೊಂಡಿತ್ತು. ಹೀಗೆ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿ ನಡೆಸಿದ ನಂತರ ಪರಿಣಾಮ ಭೀಕರವಾಗಿತ್ತು. ಇದೇ ಕಾರಣಕ್ಕೆ ಈಗ ಯುಕ್ರೇನ್ ವಿರುದ್ಧ ರಷ್ಯಾ ಸೇಡು ತೀರಿಸಿಕೊಂಡಿದೆ ಎಂಬ ಆರೋಪ ಕೇಳಿ ಬಂದಿದೆ. ಯುಕ್ರೇನ್ನ ಹಾರ್ಕಿವ್ ನಗರದ ನೆಮೆಶ್ಲಿಯನ್ ಪ್ರದೇಶದಲ್ಲಿ ಈ ದಾಳಿ ನಡೆದಿದೆ.
ಹಾಗೆ ಇರಾನ್ ನಿರ್ಮಿತ ಶಾಹಿದ್ ಡ್ರೋನ್ ಮೂಲಕ ರಷ್ಯಾ ಅಟ್ಯಾಕ್ ಮಾಡಿದೆ ಎಂಬ ಆರೋಪ ಮಾಡಿದೆ ಯುಕ್ರೇನ್. 15 ಮನೆಗಳು ಸುಟ್ಟು ಭಸ್ಮವಾಗಿವೆ. ಹೌದು, ಹೀಗೆ ರಷ್ಯಾ ನಡೆಸಿದಂತಹ ಡ್ರೋನ್ ದಾಳಿಯ ಪರಿಣಾಮ 15 ಮನೆಗಳು ಸುಟ್ಟು ಹೋಗಿವೆ ಅಂತ ಯುಕ್ರೇನ್ ಆಕ್ರೋಶವನ್ನ ಹೊರಹಾಕಿದೆ. 50ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಗಿದ್ದು ಪರಿಸ್ಥಿತಿ ಭೀಕರವಾಗಿದೆ ಅಂತ ಯುಕ್ರೇನ್ ಆಂತರಿಕ ಸಚಿವ ಎಹೋರ್ ಕ್ಲೆಮೆಂಕೋ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗೆ ಈಶಾನ್ಯ ಹಾರ್ಕಿವ್ ಹಾಗೆ ದಕ್ಷಿಣ ಪ್ರಾಂತ್ಯದ ಒಡೆಸಾ ಗುರಿಯಾಗಿಸಿಕೊಂಡು ರಷ್ಯಾ ರಾತ್ರೋರಾತ್ರಿ ಇರಾನ್ ನಿರ್ಮಿತ 31 ಶಾಹಿದ್ ಡ್ರೋನ್ ಮೂಲಕ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 23 ಡ್ರೋನ್ ನಾಶ ಮಾಡಿದೀವಿ ಅಂತ ಅಂದಿದೆ ಯುಕ್ರೇನ್ ವಾಯುಪಡೆ. ತುತ್ತು ಅನ್ನಕ್ಕೂ ಯುಕ್ರೇನ್ ಪರದಾಟ. ಹೌದು, ಯುಕ್ರೇನ್ ಅಧ್ಯಕ್ಷರ ಹಠ ಈಗ ಆ ದೇಶವನ್ನ ಸಂಕಷ್ಟಕ್ಕೆ ದೂಡಿದೆ ಎಂಬ ಆರೋಪಗಳು ಇಡೀ ಜಗತ್ತಿನಾದ್ಯಂತ ಹರಡಿವೆ. ಇದೇ ಸಮಯದಲ್ಲಿ ಇದೀಗ ಯುಕ್ರೇನ್ ಜನರಿಗೆ ಆಹಾರ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಹೀಗಾಗಿ ಅಮೆರಿಕ ಹಾಗೆ ಯುರೋಪ್ ದೇಶಗಳ ಸಹಾಯ ಬಯಸ್ತಾ ಇದೆ ಯುಕ್ರೇನ್ ಸೇನೆ. ಆದರೆ ಇದ್ಯಾವುದು ಸದ್ಯ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಪರಿಸ್ಥಿತಿ ಕೈ ಮೀರುವಂತಹ ಸಾಧ್ಯತೆ ದಟ್ಟವಾಗಿದೆ. 1992ರಲ್ಲಿ ಉಲ್ಫಾ ಬಂಡುಕೋರರ ಮೊದಲ ತಂಡಕ್ಕೆ ಶಸ್ತ್ರಾಸ್ತ್ರ ಹಾಗೂ ತರಬೇತಿ ಒದಗಿಸಿದಂತಹ ಪಾಕಿಸ್ತಾನ ಈಶಾನ್ಯ ಪ್ರಾಂತ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಲು ಅವರನ್ನ ಮರಳಿ ಭಾರತಕ್ಕೆ ವಾಪಸ್ ಕಳುಹಿಸಿತ್ತು ಅಂತ ತಮ್ಮ ಇತ್ತೀಚಿನ ದ ಅನ್ಟೋಲ್ಡ್ ಸ್ಟೋರಿ ಆಫ್ ದಿ ಔಟ್ಲೌಡ್ ಸೆಪರೇಟಿಸ್ಟ್ ಔಟ್ಫಿಟ್ ಕೃತಿಯ ವಿವರಗಳಲ್ಲಿ ಲೇಖಕ ಹಾಗೂ ಸಂಶೋಧಕ ರಾಜೀವ್ ಭಟ್ಟಾಚಾರ್ಯ ಪ್ರತಿಪಾದಿಸಿದ್ದಾರೆ ಅಂತ ಎನ್ಡಿಟಿವಿ ಹೇಳಿದೆ. 1996 ಮತ್ತು 2004 ನಡುವೆ ಈಶಾನ್ಯ ಪ್ರಾಂತ್ಯದ ಉಗ್ರಗಾಮಿ ಸಂಘಟನೆಗಳಾಗಿದ್ದಂತಹ ಎನ್ಡಿಎಫ್ಬಿ, ಪಿಎಲ್ಎ ಹಾಗೂ ಎಟಿಟಿಎಫ್ಗಳಿಗೆ ಸೂಕ್ಷ್ಮ ತಂತ್ರಜ್ಞಾನದ ಮೂಲಕ ಬಾಂಬ್ ಅನ್ನು ಹೇಗೆ ತಯಾರಿಸೋದು ಪಾಕಿಸ್ತಾನದ ವಿವಿಧ ಪ್ರದೇಶಗಳಲ್ಲಿ ತರಬೇತಿ ಕೊಡಲಾಗಿತ್ತು. ಹೀಗಂತ ಈಶಾನ್ಯ ಪ್ರಾಂತ್ಯ, ಮಯನ್ಮಾರ್, ಬಾಂಗ್ಲಾದೇಶದಲ್ಲಿ ನೆಲೆಸಿದ್ದಂತಹ ಉಲ್ಫಾ ನಾಯಕರು ಬಂಡುಕೋರರ ನಿಗ್ರಹ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಇದನ್ನ ಭಟ್ಟಾಚಾರ್ಯ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಇನ್ನು ಈ ಅವಧಿಯಲ್ಲಿ ಅಂದಾಜು 100 ಬಂಡುಕೋರ ಸಂಘಟನೆಗಳಿಗೆ ತರಬೇತಿ ನೀಡಲಾಗಿತ್ತು. ಒಂದು ಉಲ್ಫಾ ತಂಡವನ್ನ ತರಬೇತಿಗಾಗಿ ಅಫ್ಘಾನಿಸ್ತಾನದ ತೋರಾ ಬೋರಾಗೋಗೆ ಕರೆದೊಯ್ಯಲಾಗಿತ್ತು. ಬಂಡುಕೋರ ಗುಂಪುಗಳಿಗೆ ಒದಗಿಸಲಾಗಿದ್ದಂತಹ ಘಟಕಗಳು 17 ದಿನದಿಂದ 3 ದಿನಗಳವರೆಗಿನ ವಿಭಿನ್ನ ಕಾಲಾವಧಿಯನ್ನು ಹೊಂದಿದ್ವು ಅಂತ ಭಟ್ಟಾಚಾರ್ಯ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ. ಉಲ್ಫಾದ ಮೊದಲ ತಂಡಕ್ಕೆ 1991-92 ನಡುವೆ ಸುಮಾರು 40 ಸಂಘಟನೆಗಳ 3 ಗುಂಪುಗಳಾಗಿಸಿ ಪಾಕಿಸ್ತಾನದಲ್ಲಿ ತರಬೇತಿ ನೀಡಲಾಗಿತ್ತು. ಒಂದು ತಂಡಕ್ಕೆ ಪೇಶಾವರದ ಬಳಿ ತರಬೇತಿಯನ್ನು ನೀಡಿದ್ರೆ ಉಳಿದ ಸಂಘಟನೆಗಳನ್ನ ಅಫ್ಘಾನಿಸ್ತಾನದಲ್ಲಿನ ಕಂದಹಾರ್ ಹಾಗೂ ಪಾಕಿಸ್ತಾನದ ಸಫೇದ್ ಕೋಹ್ ಪರ್ವತ ಶ್ರೇಣಿಯ ಬಳಿ ಇರುವಂತಹ ದಾರಾ ಆಡಮ್ ಕೇಲ್ ನಲ್ಲಿರುವಂತಹ ಶಸ್ತ್ರಾಸ್ತ್ರ ಮಾರುಕಟ್ಟೆಗೆ ಕರೆದೊಯ್ಯಲಾಗಿತ್ತು ಅಂತ ಅವರು ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ. ರಾಜತಾಂತ್ರಿಕ ಪ್ರಭಾವ, ವಿದೇಶಾಂಗ ಸಚಿವಾಲಯದ ನಿರಂತರ ಪ್ರಯತ್ನ, ಸಮರ್ಥವಾಗಿ ವಾದ ಮಾಡಿದ ಫಲವಾಗಿ ನಿರಪರಾಧಿಗಳಾಗಿದ್ದರೂ ಕೂಡ ಕತಾರ್ನಲ್ಲಿ ಕಳೆದ 3.5 ವರ್ಷಗಳಿಂದ ಗಲ್ಲು ಶಿಕ್ಷೆ ಭೀತಿಯ ದಿನದೂಡ್ತಾ ಇದ್ದಂತಹ ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳು ತಾಯ್ನಾಡಿಗೆ ಮರಳಿದ್ದಾರೆ. ಈ ಮೂಲಕ ಭಾರತದ ವಿಶ್ವಗುರು ವರ್ಚಸ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ವೃದ್ಧಿಸಿದಂತಾಗಿದೆ. ಬೇಹುಗಾರಿಕೆ ಅಂದ್ರೆ ಸ್ಪೈಯಿಂಗ್ ಆರೋಪದಲ್ಲಿ ಬಂಧಿತರಾಗಿ ಕತಾರ್ನ ಸೆರೆಮನೆಯಲ್ಲಿದ್ದಂತಹ ಭಾರತೀಯ ನೌಕಾಪಡೆಯ 8 ನಿವೃತ್ತ ಅಧಿಕಾರಿಗಳನ್ನ ಕತಾರ್ ಸರ್ಕಾರ ನಿನ್ನೆ ಬಿಡುಗಡೆ ಮಾಡಿತ್ತು. ಅವರಲ್ಲಿ 7 ಜನರು ಸ್ವದೇಶಕ್ಕೆ ಮರಳಿದ್ದಾರೆ. ಕತಾರ್ ನ್ಯಾಯಾಲಯ 8 ಜನರಿಗೆ ವಿಧಿಸಿದ್ದ ಮರಣದಂಡನೆಯು ಕೇಂದ್ರ ಸರ್ಕಾರದ ಸತತ ರಾಜತಾಂತ್ರಿಕ ಪ್ರಯತ್ನಗಳಿಂದಾಗಿ ಜೈಲು ಶಿಕ್ಷೆಗೆ ಪರಿವರ್ತನೆಗೊಂಡಂತಹ 46 ದಿನಗಳ ನಂತರ ಬಿಡುಗಡೆಯಾಗಿರುವಂತಹ ಮಾಜಿ ಯೋಧರ ಕುಟುಂಬಗಳಲ್ಲಿ ಇದೀಗ ಸಂತಸ ಮನೆ ಮಾಡಿದೆ. ಇವರೆಲ್ಲರೂ ದಹ್ರಾ ಗ್ಲೋಬಲ್ ಕಂಪನಿಗಾಗಿ ಕೆಲಸ ಮಾಡ್ತಾ ಇದ್ದಂತಹ ಭಾರತೀಯರು. 2022 ಆಗಸ್ಟ್ನಲ್ಲಿ ಬಂಧಿತರಾಗಿದ್ರು. ಇವರೆಲ್ಲರ ಮೇಲೆ ಇಸ್ರೇಲ್ ಪರ ಬೇಹುಗಾರಿಕೆ ನಡೆಸಿದ ಆರೋಪ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಆರೋಪವನ್ನ ಕತಾರ್ ಕನ್ಫರ್ಮ್ ಮಾಡಿರಲಿಲ್ಲ. ಇವರ ಬಿಡುಗಡೆ ಮತ್ತು ಸ್ವದೇಶಕ್ಕೆ ಅಂದ್ರೆ ಭಾರತಕ್ಕೆ ವಾಪಸ್ ಹೋಗುವಂತಹ ವಿಚಾರದಲ್ಲಿ ಕತಾರ್ನ ಅಮೀರ್ ಅಂದ್ರೆ ಆಡಳಿತಗಾರ ವಹಿಸಿದಂತಹ ಪಾತ್ರವನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಶ್ಲಾಘಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್, ಈ ಹಿಂದೆ ನಮ್ಮ ವಿದೇಶಾಂಗ ಮಂತ್ರಿಯಾಗಿದ್ದಂತಹ ಸುಷ್ಮಾ ಸ್ವರಾಜ್ ಅವರು ಒಂದು ಟ್ವೀಟ್ ಮಾಡಿದ್ರು. ಏನಂತ ಹೇಳಿದ್ರೆ, ಇವನ್ ಇಫ್ ಯು ಸ್ಟಕ್ ಆನ್ ಮಾರ್ಸ್, ಇಂಡಿಯನ್ ಎಂಬಸಿ ವಿಲ್ ಹೆಲ್ಪ್ ಯು. ಅಂದ್ರೆ ನೀವು ಮಾರ್ಸ್ನಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಇಂಡಿಯನ್ ಎಂಬಸಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿರುವಂತಹ, ಅಂದ್ರೆ ಅವರು ಒಂದು ಟ್ವೀಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿನ ಟ್ವಿಟರ್ ಅಲ್ಲಿ ಅವರು ಹಾಕಿದಂತಹ ಒಂದು ಸಂದೇಶ ಇವಾಗ ತುಂಬಾ ವೈರಲ್ ಆಗ್ತಾ ಇದೆ. ಇನ್ನು ಸುಷ್ಮಾ ಸ್ವರಾಜ್ ಅವರು ನಿಮಗೆ ಗೊತ್ತಿರಬಹುದು, ಇವರು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಇನ್ನು ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿಯ ಹಿರಿಯ ನಾಯಕಿಯಾಗಿದ್ರು. ನಂತರ ಇವರು ತಮ್ಮ 67ನೇ ವಯಸ್ಸಿನಲ್ಲಿ 2019 ಆಗಸ್ಟ್ 6ರಂದು
ಹೃದಯ ಸ್ತಂಭನವಾಗಿ ಸಾವನ್ನಪ್ಪಿದ್ರು. ಇನ್ನು ಸ್ನೇಹಿತರೆ, ಪಾಕಿಸ್ತಾನ ನಿಮಗೆ ಅಲ್ಲಿನ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಹಿಂದಿನ ಕೆಲವು ವರದಿಗಳಲ್ಲಿ ಹೇಳ್ತಾನೆ ಇದ್ವಿ. ಇದೀಗ ಪಾಕಿಸ್ತಾನದ ಯೂಟ್ಯೂಬರ್ ಹಾಗೆ ಅಲ್ಲಿನ ಪೊಲಿಟಿಕಲ್ ಎಕ್ಸ್ಪರ್ಟ್ ಡಾಕ್ಟರ್ ಕಮರ್ ಚೀಮಾ ಅಂತ ಹೇಳುವವರು ತಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮೋದಿ ಮ್ಯಾಜಿಕ್ ವರ್ಕೌಟ್ ಆಗಿದೆ, ಅಂದರೆ ಕತಾರ್ನಿಂದ ಏನು ಅಲ್ಲಿ ಸಿಕ್ಕಾಕೊಂಡಿದ್ದಂತಹ ಭಾರತೀಯ ಮಾಜಿ ಯೋಧರನ್ನ ಪುನಃ ಭಾರತಕ್ಕೆ ವಾಪಸ್ ಕರೆತರುವಲ್ಲಿ ಮೋದಿ ಮ್ಯಾಜಿಕ್ ವರ್ಕ್ ಆಗಿದೆ ಅಂತ ಹೇಳಿ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದಾರೆ. ಜೊತೆಗೆ ಇದು 2024ರಲ್ಲಿ ಪಾಕಿಸ್ತಾನದಲ್ಲಿ ಹೆಂಗೆ ಎಲೆಕ್ಷನ್ ಆಯಿತು ಅದೇ ಥರ ಇನ್ನೊಂದು ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ಭಾರತದಲ್ಲಿ ಕೂಡ ಎಲೆಕ್ಷನ್ ನಡೆಯಲಿದೆ. ಈ ಎಲೆಕ್ಷನ್ಗೂ ಮುಂಚೆ ಮೋದಿಗೆ ಸಿಕ್ಕಂತಹ ರಾಜತಾಂತ್ರಿಕ ವಿಷಯದಲ್ಲಿ ಮೋದಿಗೆ ಸಿಕ್ಕಂತಹ ಅತಿ ದೊಡ್ಡ ಗೆಲುವು ಅಂತ ಹೇಳಿ ಪಾಕಿಸ್ತಾನದ ಒಬ್ಬ ಪೊಲಿಟಿಕಲ್ ಎಕ್ಸ್ಪರ್ಟ್ ಹೇಳಿದ್ದಾನೆ. ಒಂದು ರೀತಿಯಲ್ಲಿ ಮೋದಿಯ ವರ್ಚಸ್ಸು ಅಥವಾ ಮೋದಿಯ ಒಂದು ಆರಾ ಭಾರತೀಯರು ಎಲ್ಲೇ ಇದ್ರೂ ಕೂಡ ಅಥವಾ ಭಾರತೀಯರು ಯಾವುದೇ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಅದನ್ನು ರಾಜತಾಂತ್ರಿಕವಾಗಿ ಅಥವಾ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಡೀಲ್ ಮಾಡೋಕ್ಕೆ ಮೋದಿ ಹಾಗೂ ಅವರ ಟೀಮ್ ಯಾವಾಗಲೂ ರೆಡಿಯಾಗಿರುತ್ತೆ ಅನ್ನೋದನ್ನು ಕೂಡ ಪಾಕಿಸ್ತಾನದ ಒಬ್ಬ ಪೊಲಿಟಿಕಲ್ ಎಕ್ಸ್ಪರ್ಟ್ ಹೇಳಿದ್ದಾನೆ. ಅಬುಧಾಬಿಯಲ್ಲಿ ನಾಳೆ ಆಯೋಜಿಸಲಾಗಿರುವಂತಹ ಅಹ್ಲಾನ್ ಮೋದಿ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ. ಸುಮಾರು 65,000 ಜನರ ನೋಂದಣಿಯನ್ನ ಸ್ವೀಕರಿಸಲಾಗಿದೆ. ಇನ್ನು ಅಹ್ಲಾನ್ ಮೋದಿ ಅನ್ನುವಂಥದ್ದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ಯಾಕಂದ್ರೆ ಯಾವುದೇ ಒಂದು ಸಂಘಟನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿಲ್ಲ. ಇಡೀ ಸಮುದಾಯವೇ ಕಾರ್ಯಕ್ರಮ ಆಯೋಜಿಸಿದ್ದು ಪ್ರಧಾನಿ ಮೋದಿ ಹೆಸರು ಬರ್ತಾ ಇದ್ದಂತೆಯೇ ಹೆಚ್ಚಿನ ಸಂಖ್ಯೆ ಜನರು ಸೇರುವಂತಹ ಸಾಧ್ಯತೆ ಇದೆ. ಇದು ಪ್ರಧಾನಿ ಮೋದಿಯವರ ಮೇಲಿರುವಂತಹ ಪ್ರೀತಿ. ಅಬುಧಾಬಿಯಲ್ಲಿರುವಂತಹ ಭಾರತೀಯ ಸಮುದಾಯ ಸಾಮೂಹಿಕ ಪ್ರಯತ್ನದಿಂದಾಗಿ ಕಾರ್ಯಕ್ರಮ ಆಯೋಜಿಸಿದ್ದು ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟ್ರೇಷನ್ ಸಂಖ್ಯೆ 65,000 ದಾಟಿದೆ. ಅಬುಧಾಬಿಯಲ್ಲಿರುವಂತಹ ಅನಿವಾಸಿ ಭಾರತೀಯರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ. ದೇಶದ ಜನಸಂಖ್ಯೆ 35% ಭಾರತೀಯರಿದ್ದಾರೆ ಅಂತ ಅವರು ತಿಳಿಸಿದ್ರು. 700 ಸಾಂಸ್ಕೃತಿಕ ಕಲಾವಿದರಿಂದ ಭಾರತೀಯ ಕಲೆ ವಿವಿಧತೆ ಪ್ರತಿಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿದ್ದು 150ಕ್ಕೂ ಭಾರತೀಯ ಸಮುದಾಯದ ಗುಂಪುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿವೆ. ಪ್ರಧಾನಿ ಮೋದಿ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. ನಂತರ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.